ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಸೊ ಮಡಿಕೆ ಹೊಡೆಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮಡಿಕೆ ಜೊತೆಗೆ ಅವರ ಒಂದು ಫೋಟೋ ಅಂಟಿಸಿ, ಸೊ ಆ ಮಡಿಕೆನ ಒಡೆದಾಕಿ, ಸೊ ಅಲ್ಲಿ ಅವರ ಒಂದು ಅನಿಸಿಕೆಗಳನ್ನು ಹೇಳಬೇಕಾಗುತ್ತೆ. ಸೊ ಅವರ ವಿಷಯಗಳನ್ನು, ಸೊ ಇದು ಒಂದು ರೀತಿಯಲ್ಲಿ, ಸೊ ಮಂಡೇ ಎಪಿಸೋಡ್ ಅಂದರೆ ನಾಳೆ ಎಪಿಸೋಡ್ಗೆ ಒಂದು ರೀತಿಯಲ್ಲಿ ಇವಾಗ ಕಿತ್ತಾಡೋಕ್ಕೆ ಒಂದು ಅಖಾಡ ರೆಡಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲಿ ಸಂಡೇ ಅಂತ ಬಂದಾಗ ಸ್ವಲ್ಪ ಫನ್ ಆಗಿರುತ್ತೆ. ಆ್ಯಂಡ್ ಈ ರೀತಿಯಲ್ಲಿ ಒಂದು ಮಡಿಕೆ ಹೊಡೆಯುವಂಥದ್ದು ಅಗ್ರೆಸಿವ್ ಆಗಿರುವಂಥ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಚಟುವಟಿಕೆ. ಸೊ ಇದರಿಂದ ಅದು ಒಂದು ರೀತಿಯಲ್ಲಿ ನಾಳೆ ಮಂಡೇ ಎಪಿಸೋಡ್ಗೆ ಅದು ಜಗಳಕ್ಕೆ ಒಂದು ತಿರುವಂಥ ಒಂದು ಇದು ಲೀಡ್ ಕೊಡುವಂಥ ಒಂದು ಚಟುವಟಿಕೆ ಆಗಿರುತ್ತೆ. ಬಿಕಾಸ್ ಇಲ್ಲಿ ಆಲ್ರೆಡಿ ಫುಲ್ ಎಲ್ಲರನ್ನೂ ಕೂಡ ರೊಚ್ಚಿಗೆ ಹಬ್ಬಿಸ್ಬಿಡ್ತಾರೆ. ಅದು ಸೋಮವಾರದಿಂದ ಅದು ಫುಲ್ ಏನಂತಾರೆ ಜಗಳಕ್ಕೆ ತಿರ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಸೊ ಇದೇ ಬಿಗ್ ಬಾಸ್ ಅವ್ರು ಮಾಡುವಂಥದ್ದು, ಇಲ್ಲಿ ಕಿತ್ತಾಟ ತಂದು ಹಚ್ಚೋದು. ಸೊ ಇವಾಗ ವೈಮನಸ್ಗಳನ್ನ ಮಾಡಿಬಿಡೋದು. ಸೊ ಅದು ಅಗೇನ್ ಸೋಮವಾರ ಎಪಿಸೋಡ್ಗೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಶುರು ಆಗುತ್ತೆ. ನಾಳೆ ಬೆಳಿಗ್ಗೆ ಒಂದು ಪ್ರೋಮೋ ನೋಡಿ ನೀವು, ಒಂದು ಕಿತ್ತಾಟದಿಂದನೇ ಶುರು ಆಗುವಂಥ ಒಂದು ಪ್ರೋಮೋ ಇರುತ್ತೆ. ಓಕೆ, ಫಿಕ್ಸು ಬದಿಟ್ಕೊಂಬಿಡಿ. ಓಕೆ, ಸೊ ಇಲ್ಲೊಂದು ಚಟುವಟಿಕೆ ಕೊಡ್ತಿದ್ದಾರೆ ಈ ಒಂದು ಪ್ರೋಮೋದಲ್ಲಿ. ನೋಡ್ತಾ ಇದ್ದಾರೆ, ಸ್ಪರ್ಧಿಗಳ ಒಂದು ಆಟದ ದಿಕ್ಕನ್ನು ಒಡೆದ ಮಡಿಕೆನೇ ಸೂಚಿಸುತ್ತಾ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಕೊಟ್ಟಿರುವಂಥದ್ದು. ಸ್ಪರ್ಧಿಗಳ ಆಟದ ದಿಕ್ಕನ್ನು ಒಡೆದ ಮಡಿಕೆನೇ ಸೂಚಿಸುತ್ತಾ ಅಂತ. ಓಹೋಹೋ, ಯಾವ ರೀತಿಯಲ್ಲಿ ಆಟದ ದಿಕ್ಕು ಸೂಚಿಸುತ್ತೋ ಏನೋ ಗೊತ್ತಿಲ್ಲ ನನಗೆ. ಮಡಿಕೆ ಹೊಡೆದಿರೋವಂಥದ್ದು ಜಗಳಕ್ಕಂತೂ ಒಂದು ದಾರಿಯಂತೂ ಸೂಚಿಸುತ್ತೆ. ಓಕೆ, ಸೊ ಇದರಲ್ಲಿ ಸುದೀಪ್ ಸರ್ ಹೇಳುವಂಥದ್ದು, ಸೊ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ತಲೆ ಮೇಲೆ ಹೊಡೆದಂಗೆ ವಿಷಯ ಹೇಳಿ ಬನ್ನಿ ಅಂತ ಹೇಳ್ತಾರೆ. ಅಂದರೆ ಜಾಸ್ತಿ ಟೈಮ್ ಎಲ್ಲ ವೇಸ್ಟ್ ಮಾಡೋಂಗಿಲ್ಲ, ಸೀದಾ ಹೋಗಬೇಕು, ವಿಷಯ ಹೇಳಬೇಕು, ತಲೆ ಮೇಲೆ ಹೊಡಿಬೇಕು, ಬರ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಆ್ಯಂಡ್ ಇಲ್ಲಿ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಫಸ್ಟ್ ಮಲ್ಲಮ್ಮ ಬರ್ತಾರೆ. ಮಲ್ಲಮ್ಮ ಬಂದಂಗೆ ಮಡಿಕೆನ ಒಡೆದು ಬಿಸಾಕಿ ಸುದಿ ಹೆಂಗೆ ಅಂತಂದರೆ ಒಂಥರ ಜಿರಳೆ ಥರ ಇದ್ದಂಗೆ, ಈ ಕಡೆಯಿಂದ ಹೊಡೆದ್ರೆ ಆ ಕಡೆ ಹೋಗ್ತಾನೆ, ಆ ಕಡೆಯಿಂದ ಹೊಡೆದ್ರೆ ಈ ಕಡೆ ಬರ್ತಾನೆ ಅಂತ. ಮಲ್ಲಮ್ಮ ಪಾಪ ನಿನ್ನೆ ಸುದಿ ಹೇಳಿರೋದು ನೋಡ್ಬಿಟ್ಟು ಕೇಳ್ಬಿಟ್ಟು ಸೊ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ಅಲ್ಲಿ ಇವತ್ತಿನ ಎಪಿಸೋಡಲ್ಲೂ ಕೂಡ ಮಲ್ಲಮ್ಮನ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅಲ್ಲಿ. ಸೊ ಮಲ್ಲಮ್ಮ ಹೀಗೆ ಹಾಗೆ ಧ್ರುವಂತನೆಲ್ಲ ಹೇಳ್ಕೊಂಡು ತೊಗೊಂಬರ್ತಾನೆ ಸುದಿ. ಸೊ ಅದಕ್ಕೋಸ್ಕರ ಮಲ್ಲಮ್ಮ ಇವನ್ನ ಯಾರು ಸುದಿನ ತೊಗೊಂಡು ಹಾಕ್ಕೊಂಡು ಜಿರಳೆ ಥರ ಸರಿಯಾಗಿ ಇಟ್ಬಿಟ್ಟವ್ರೆ. ಕೌಂಟ್ರ್ ಮಾತ್ರ ಕರೆಕ್ಟಾಗಿದೆ, ಕಾಕ್ರೋಚು ಜಿರಳೆ. ಸೊ ಅದನ್ನು ಕನ್ನಡದಲ್ಲಿ ಹೇಳ್ಕೊಂಡು, ಸೊ ಈ ಕಡೆ ಹೊಡೆದ್ರೆ ಆ ಕಡೆ ಓಡೋಯ್ತಾನೆ, ಆ ಕಡೆ ಹೊಡೆದ್ರೆ ಈ ಕಡೆ ಓಡ್ಬರ್ತಾನೆ ಅಂತ ಮೇ ಬಿ ಸೊ ಜನ ಹೇಳೋರು ಅಂತ ಹೇಳ್ಬೋದು. ಇನ್ನೂ ಎಕ್ಸ್ಪ್ಲೇಷನ್ ಏನು ಕೊಟ್ಟರು ಅಂತ ನೋಡ್ಲಿಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ಮಲ್ಲಮ್ಮ ಅಂತಂದಾಗ ಅವ್ರು ರೀಸನ್ಗಳು ಕೊಡಲ್ಲ, ಹಾಗೆ ಹೀಗೆ ಅಂತೆಲ್ಲ ನಾವು ಮಾತಾಡ್ತೀವಿ. ಬಟ್ ಕರೆಕ್ಟು ಕೂಡ ಅದು ಸುಮಾರು ಟೈಮಲ್ಲಿ ಅವ್ರ ರೀಸನ್ಗಳು ಅಷ್ಟು ಪ್ರಾಪರಾಗಿ ಕ್ಲೀನಾಗಿರಲ್ಲ. ಮೀನ್ಸ್ ಅಷ್ಟು ಶಾರ್ಪಾಗಿರಲ್ಲ, ಎಲ್ಲೋ ಸುಮ್ಮನೆ ಸುತ್ತಿ ಬಳಸಿ ಬರ್ತಾರೆ. ಬಟ್ ಇಲ್ಲಿ ಒಂಥರ ಏನೋ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಸೊ ಇದಾದಮೇಲೆ ನಮ್ಮ ಕಾವ್ಯ ಹೇಳುವಂಥದ್ದು, ಇಲ್ಲಿ ಆ ಅಮ್ಮಂಗೆ ಮೀನ್ಸ್ ಅಶ್ವಿನಿಗೆ, ಆ ಅಮ್ಮಂಗೆ ಫಸ್ಟು ರೆಸ್ಪೆಕ್ಟ್ ಬೇಕು ಅಂದರೆ ಮೊದಲು ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಇದು ಮಾತ್ರ ಒಂಥರ ಹೇಳ್ತಾರಲ್ಲ, ಗಂಡು ಮಕ್ಕಳಿಗೆ ಹೇಳ್ತಾರಲ್ಲ, ಅಪ್ಪ ಹುಟ್ಟಿದ ಮಾತು ಅನ್ನೋ ರೀತಿಯಲ್ಲಿ. ಸೊ ಹಾಗೆ ಇದು ಕರೆಕ್ಟಾಗಿರುವಂಥ ಮಾತು. ಓಕೆ, ಸೊ ಇದು ಸಖತ್ತಾಗಿ ಹೇಳಿದ್ದಾರೆ. ಫಸ್ಟು ಆ ಅಮ್ಮ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಬೇರೆಯವ್ರಿಗೆ. ಸೆಲೆಕ್ಟಿವ್ ಪೀಪಲ್ಗಳಿಗೆ ಓನ್ಲಿ ರೆಸ್ಪೆಕ್ಟ್ ಕೊಡೋದಲ್ಲ, ಪ್ರತಿಯೊಬ್ಬರಿಗೂ ರಕ್ಷಿತಾ ಹಿಡ್ಕೊಂಡು ಮಲ್ಲಮ್ಮನ ಗಂಟ ಅದೇ ರೆಸ್ಪೆಕ್ಟ್ ಇರಬೇಕು. ನಾನು ಅವತ್ತು ಹೇಳಿದೆ ನಿಮಗೆ, ಮಲ್ಲಮ್ಮ ಅವರು ಒಂದಿನ ಅವತ್ತು ರಘು ಬಂದಿದ್ದ ದಿನ ಮಲ್ಲಮ್ಮ ಅವರು ಅವ್ರನ್ನ ಎಬ್ಸಕ್ಕೆ ಹೋಗ್ತಾರೆ ಮಲಗಿದ್ದಾಗ, ಅಲ್ಲಿ ಕೈ ಕಟ್ಕೊಂಡು ಒಳ್ಳೆ ಮಲ್ಕೊಂಡು ಏನೋ ಹೇಳ್ತವ್ರೆ. ಅಲ್ಲಿ ಮಲ್ಲಮ್ಮ ಹೋಗ್ಬಿಟ್ಟು ಮೇಡಮ್ ಅಂತ ಕೂಗ್ತವ್ರೆ. ಒಳ್ಳೆ ಈ ಓನರ್ಗಳಿಗೆ ಮನೆ ಕೆಲಸಕ್ಕೆ ಬಂದಿರ್ತಾರಲ್ಲ, ಸೊ ಮನೆ ಕೆಲಸದವರು ಓನರ್ಗೆ ಎಬ್ಸೋ ರೀತಿಯಲ್ಲಿ ಮಲ್ಲಮ್ಮ ಹೋಗಿದ್ದು. ಅಟ್ಲೀಸ್ಟ್ ರೆಸ್ಪೆಕ್ಟ್ ಕೊಟ್ಟು ಆ ಕಣ್ಣಿಗೆ ಹಾಕಿರುವಂಥ ಒಂದು ಬಟ್ಟೆ ತೆಗೆದು ಏನೋ ಹಾಕಿರ್ತಾರಲ್ಲ ಕಣ್ಣಿಗೆ ನಿದ್ದೆ ಮಾಡೋ ಟೈಮಲ್ಲಿ, ಅದನ್ನು ತೆಗೆದುಬಿಟ್ಟಾದರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಬೇಕಲ್ವಾ. ಏನು ದೊಡ್ಡ ಕೈ ಕಟ್ಕೊಂಡು ಓನರ್ ಥರ ಮಕ್ಕೊಂಬಿಟ್ಟಾಳೆ. ಅದು ರೆಸ್ಪೆಕ್ಟ್ ಕೊಡೋವಂಥದ್ದಂದರೆ ಅದು ಬರಬೇಕು ಮನಸ್ಸಿಂದ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಬೇರೆಯವ್ರು ನಮಗೆ ಕೊಡಬೇಕು, ನಾವು ಕೊಡ್ತೀನೋ ಬಿಡ್ತೀನೋ ಅನ್ನೋಂಥದ್ದಲ್ಲ, ಡಿಮ್ಯಾಂಡ್ ಮಾಡೋದಲ್ಲ, ಅದು ತೊಗೊಳ್ಳೋ ಅಂಥದ್ದು. ಗಿವ್ ಆ್ಯಂಡ್ ಟೇಕ್ ಅಷ್ಟೇ ಅದು ಪಾಲಿಸಿ. ಅದನ್ನೆಲ್ಲ ಬಿಟ್ಬಿಟ್ಟು ನಂದೇ ಧಿಮಾಕು, ಬೇರೆಯವ್ರು ನನಗೆ ಕೊಡಬೇಕು, ನಾನು ಬೇಕಾದ್ರೆ ಅವ್ರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋವಂಥದ್ದು ಧಿಮಾಕು ಇರಬಾರ್ದು ಅಂತಲೇ ಹೇಳಬೇಕು. ಓಕೆ, ಸೊ ಇದಾದಮೇಲೆ ಇಲ್ಲಿ ರಿಷಾ ಆ್ಯಂಡ್ ಈ ರಿಷಾ ಮತ್ತು ಜಾನ್ವಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ ಗುರು. ಆ ರಿಷಾ ಫಸ್ಟ್ ಡೇ ಆ ಜಾನ್ವಿಗೆ ಅದು ಏನು ಬುದ್ಧಿ ಮಾತು ಹೇಳೋದು, ಅದು ತಿದ್ಕೊಂಡು ಹೋಗಿದ್ದಿದ್ರೆ ಜಾನ್ವಿಗೆ ಒಳ್ಳೇದಾಗಿರೋದು. ಬಟ್ ಈ ರಿಷಾ ಹೇಳಿರೋದು ವಿಷಯನ ಅವಳು ತಪ್ಪಾಗಿ ಅರ್ಥನೇ ಮಾಡಿಕೊಂಡು ಆ ಅಶ್ವಿನಿ ಜೊತೆ ಸೇರಿಕೊಂಡು ಇವಳಿರೋವಂಥ ಬಿಗ್ ಬಾಸ್ ಕೆರಿಯರಲ್ಲಿ ಒಂದು ಕೆಟ್ಟ ಹೆಸರಂತೂ ತೊಗೊತಾಳೆ ಗುರು. ಜಾನ್ವಿ ಬುದ್ಧಿ ಇಲ್ಲ. ಓಕೆ, ರಿಷಾ ಹೇಳುವಂಥದ್ದು, ಜಾನ್ವಿಗೆ ಮೊದಲು ನಾನು ಸ್ಟ್ಯಾಂಡು ಅಂತ ಹೇಳ್ತಿದ್ದೆ, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ದೊಡ್ಡ ಬಕೆಟು ಅನ್ನೋ ರೀತಿಯಲ್ಲಿ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಿಷಾ ಸ್ಟಾರ್ಟಿಂಗ್ ಬಂದಾಗ ಒಂದು 2-3 ಜನ ಹತ್ರ ಮಾತಾಡೋದು. ಒಂದು ಧ್ರುವಂತ ಹತ್ರ, ಆಮೇಲೆ ಸ್ಪಂದನ ಆ್ಯಂಡ್ ರಾಶಿಕಾ ಹತ್ರ, ಜೊತೆಗೆ ನಮ್ಮ ಜಾನ್ವಿ ಹತ್ರನೂ ಮಾತಾಡಿದ್ರು. ಅವ್ರು ಹೇಳಿರೋವಂಥದ್ದು ಹೊರಗಡೆ ನೋಡ್ಕೊಂಡು ಹೋಗಿದ್ದಾರೆ, ಅದನ್ನು ಇಂಡೈರೆಕ್ಟಾಗಿ ಹೇಳಿದ್ರು, ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಲ್ಲ. ಸೊ ಹಿಂಗೆ ಮಾಡಿ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ, ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆ್ಯಕ್ಚುಲಿ ಅದು ಕರೆಕ್ಟು, ಈ ಜಾನ್ವಿಗೆ ಹೇಳಿರುವಂಥದ್ದು ಕರೆಕ್ಟು. ಕಾವ್ಯನೂ ಕೂಡ ಹೇಳಿದ್ರು, ಜೊತೆಗೆ ಧ್ರುವಂತೂ ಕೂಡ ಹೇಳ್ದ. ಸೊ ನಿಮ್ಮ ಆಟ ನೀವು ಆಡಿ, ತಪ್ಪು ಅನಿಸಿದ್ರೆ ಡೈರೆಕ್ಟಾಗಿ ಹೇಳಿ ಅಶ್ವಿನಿ ಅವ್ರಿಗೆ. ನೀವು ಯಾಕೆ ಅದನ್ನು ಕೂಡ ನೀವು ಸಮರ್ಥನೆ ಮಾಡ್ಕೊತೀರಾ? ಸೊ ನಿಮ್ಮ ಆಟ ನೀವು ಆಡಿ, ನಿಮ್ಮದೊಂದು ಇದಿದೆ, ದಾರಿ ಇದೆ, ಸೊ ಆ ದಾರಿನಲ್ಲಿ ಹೋಗಿ. ಸೊ ನಿಮಗೆ ಕೆಪಾಸಿಟಿ ಇದೆ, ಸೊ ಅದನ್ನು ದಾರಿ ಹುಡ್ಕೊಳ್ಳಿ ಅಂತ ಹೇಳಿದಾಗ, ಸೊ ಅಲ್ಲಿ ಓಕೆ ಅಂತ ಅಂದು ಕಣ್ಣೀರೆಲ್ಲ ಹಾಕಿ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ,
ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ ನನಗೆ, ರಕ್ಷಿತನ ಟಾರ್ಗೆಟ್ ಮಾಡಿದ್ದಕ್ಕೆ. ನಮ್ಮ ಒಂದು ಕಾಲ ಮೇಲೆ ನಾವೇ ನಮ್ಮ ಗುಂಡಿ ನಾವೇ ತೋಡ್ಕೊತಿದ್ವಿ ಅನ್ನೋ ರೀತಿಯಲ್ಲಿ ಹೇಳೋದಂಥದ್ದು, ಅಷ್ಟೆಲ್ಲ ಅರಿವಾದಂಥದ್ದು. ಸೊ ಒಂದೇ ಒಂದು ಟಾಸ್ಕ್ಗೋಸ್ಕರ ರಿಷಾನೇ ಎದುರಾಕೊಂಡು ಆ ರೇಂಜಿಗೆಲ್ಲ ಮಾತಾಡಿದ್ರಲ್ಲ ನೀವು, ಅದು ಅಶ್ವಿನಿಗೋಸ್ಕರನೇ ಆಗಿರೋವಂಥದ್ದು. ಇಷ್ಟೊಂದೆಲ್ಲ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ. ಜಾನ್ವಿ ಅರ್ಥ ಮಾಡ್ಕೊಬೇಕಾಗಿತ್ತು ಅವಾಗಲೇ. ನಾನು ಅಂದ್ಕೊಂಡೆ ಚೇಂಜ್ ಆಗ್ತಾರೆ ಅಂತ. ಇನ್ನೇನು ಒಂದು ಎಪಿಸೋಡ್ ಮುಗಿದಿಲ್ಲ ಮತ್ತೆ ತಿರ್ಗಿ ಅದೇ ಅರ್ಥ ಆಗಲಿಲ್ಲಪ್ಪ. ಆ್ಯಂಡ್ ಇದಾದಮೇಲೆ ಜಾನ್ವಿ ಬಂದು ಅಗೇನ್ ಗೊತ್ತಲ್ಲ ರಿಷಾ ಮೇಲೆ ಹೊಡೆಯೋದು. ಸೊ ನಾಲಿಗೆ ಉದ್ದ ಇದೆ, ತಲೆಯಲ್ಲಿ ಏನೂ ಇಲ್ಲ. ಸೊ ಕಲಾವಿದರಿಗೆ ನಟನೆ ಎಷ್ಟು ಮುಖ್ಯನೋ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮೀನ್ಸ್ ಜಾನ್ವಿ ಒಂದು ಸ್ಟೆಪ್ ಅಹೆಡ್ ಹೋಗಿದ್ದಾರೆ. ಇವಾಗ ನಿನ್ನೆ ಎಪಿಸೋಡಲ್ಲಿ ಮುಜುಗರ ಆಗ್ತಾ ಇದೆ ಅಂತ ಹೇಳಿದ್ರು, ಬಟ್ ಇವಾಗ ಸೊ ನಾಲಿಗೆ ಉದ್ದ ಇದೆ ಬಟ್ ತಲೆಯಲ್ಲಿ ಏನು ಬುದ್ಧಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಕಲಾವಿದರಿಗೆ ನಟನೆ ಎಷ್ಟು ಮುಖ್ಯನೋ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಇಲ್ಲಿ ರಿಷಾ ಅವರ ಒಂದು ನಡವಳಿಕೆ ಮೇಲೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಸ್ವಲ್ಪ ಎಲ್ಲೋ ಒಂದು ಸ್ಟೆಪ್ ಅಹೆಡ್ ಆಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ಅವರ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡುವಂಥ ಅಧಿಕಾರ ನಿಮಗಿದೆಯಾ ಅಂತ ಪ್ರಶ್ನೆ ನನಗೆ. ಯಾಕಂದರೆ ಅಷ್ಟೊಂದು ರೆಡ್ ಹ್ಯಾಂಡ್ ಆಗಿ ನೀವು ನೋಡಿದ್ದೀರಾ ಅವ್ರೇನಾದರೂ ನಡವಳಿಕೆಯಲ್ಲಿ ತಪ್ಪಾಗಿ ನಡ್ಕೊಂಡಿರೋ ರೀತಿಯಲ್ಲಿ. ನಾನು ನಿನ್ನೇನು ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ, ಅವರ ಒಂದು ನಡವಳಿಕೆ ಮೇ ಬಿ ಅವ್ರು ಮಾಡ್ರನ್ ಆಗಿರ್ಬೋದು ಅಥವಾ ಸ್ವಲ್ಪ ಮುಜುಗರ ಅಂತ ಅನಿಸ್ಬೋದು ಸುಮಾರು ಜನಕ್ಕೆ. ಬಟ್ ನೀವು ಒಬ್ಬ ಕಲಾವಿದರಾಗಿ ಅಥವಾ ಅವರು ಒಬ್ಬ ಕಲಾವಿದರಾಗಿ ಸೊ ಡೈರೆಕ್ಟಾಗಿ ಒಬ್ಬರ ನಡವಳಿಕೆ ಬಗ್ಗೆ ನಿಮಗೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ಅಂಥ ಪ್ರೂಫ್ ಏನು ಸಿಕ್ಕಿದೆ? ಅಂಥ ಪ್ರೂಫ್ ಏನು ಸಿಕ್ಕಿದೆ? ಆಮೇಲೆ ಇದರಲ್ಲಿ ಓನ್ಲಿ ರಿಷಾದು ಮಾತ್ರ ತಪ್ಪಲ್ಲ, ಅಲ್ಲಿ ಹೋಗಿ ಮಲ್ಕೊಂಡವರು ಅವ್ರ ಜೊತೆ ನಡ್ಕೊಂಡವ್ರ ರೀತಿಯಲ್ಲಿ ಕೂಡ ತಪ್ಪಿದೆ. ನಡವಳಿಕೆ ಮೇಲೆ ನನಗೆ ಅಷ್ಟೊಂದು ಪ್ರಶ್ನೆ ಮಾಡೋಷ್ಟು ಗಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಇದು ಎಲ್ಲೋ ಮೇ ಬಿ ಬೇಡಾಗಿ ಹೋಗ್ಬೋದು. ಬಿಕಾಸ್ ಇವಾಗ ಸುಮಾರು ಟೈಮಲ್ಲಿ ಸುಮಾರು ಜನ ಕ್ವಶನ್ ಮಾಡ್ತಿರೋವಂಥದ್ದು ನೀವು ನೆಟ್ಟಿಗಿದ್ದೀರಾ ಅಂತ ಬರ್ತಿದೆ ಜಾನ್ವಿಗೆ. ಸೊ ನೀವು ಕರೆಕ್ಟಾಗಿರೋ ಬಟ್ಟೆ ಹಾಕ್ತೀರಾ? ಸೊ ನಿಮ್ಮ ಬಟ್ಟೆಗಳು ನೋಡಿದ್ರೂ ಕೂಡ ನಮಗೆ ಮುಜುಗರ ಆಗೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಬಿಕಾಸ್ ಫ್ಯಾಮಿಲಿ ನೋಡೋವಂಥ ಶೋನಲ್ಲಿ ಆ ರೀತಿಯಲ್ಲಿ ಬಟ್ಟೆ ಹಾಕಿದ್ರೆ ನಮಗೂ ಕೂಡ ಮುಜುಗರ ಆಗ್ತಿದೆ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳು ಬರ್ತಿರೋದನ್ನು ನಾನು ನೋಡಿದ್ದೀನಿ. ಸೊ ಇದಕ್ಕೆ ಅವರ ಉತ್ತರ ಏನು ಅಂತ ಗೊತ್ತಿಲ್ಲ ನನಗೆ. ಮೇ ಬಿ ತಲುಪಿದ್ರೆ ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ಏನು ಎತ್ತ ಅಂಥೇಳಿ. ಬಟ್ ಒಬ್ಬರ ನಡವಳಿಕೆ ಬಗ್ಗೆ ಮಾತಾಡಬೇಕು ಹೋದ್ರಿಗೆ ತುಂಬ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಅಥವಾ ಅಷ್ಟೇ ಒಂದು ಗೌರವದಿಂದ ಅದನ್ನು ಪ್ರಶ್ನೆ ಮೀನ್ಸ್ ಆ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಆ ಥರ ಜವಾಬ್ದಾರಿಯಿಂದ ಕೊಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ಅದು ಬೇರೆಯವ್ರ ಮೇಲೆ ಅದಾಗಿರ್ಬೋದು, ನಮ್ಮ ಮೇಲೆ ಅದಾಗಿರ್ಬೋದು, ಪರಿಣಾಮ ಅಂತೂ ಖಂಡಿತವಾಗ್ಲೂ ಬೀರುತ್ತೆ. ಸೊ ಪರ್ಸ್ನಲಾಗಿ ಅಟ್ಯಾಕ್ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ. ಬಿಗ್ ಬಾಸ್ ಆಟದ ಬಗ್ಗೆ ನೀವು ಬೇಕಾದರೆ ಕಮೆಂಟ್ ಮಾಡಿ ಏನೇ ಮಾಡಿ, ಬಟ್ ನಡವಳಿಕೆ ಅಂತ ಬಂದಾಗ ಸೊ ಅದು ಎಲ್ಲೋ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಇನ್ ಕೇಸ್ ಅವರು ಆ ಥರ ಇಲ್ಲ ಅಂತ ಅಂದಾಗ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ಜಾನ್ವಿ ಅವರು ಆ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಈ ಒಂದು ಕೆಲವೊಂದು ಕಮೆಂಟ್ಗಳು ನೋಡ್ತಾ ಇದ್ದಾರೆ? ಅದನ್ನು ಮುಖ್ಯವಾಗಿ ರಿಷಾ ಆ್ಯಂಡ್ ಜಾನ್ವಿ ಮಧ್ಯೆ ನಡೀತಾ ಇದೆ. ಸೊ ನನಗನ್ಸುತ್ತೆ ಓಕೆ, ರಿಷಾ ಕೆಲವೊಂದು ಟೈಮಲ್ಲಿ ಸುಮ್ಮನೆ ಕಿರ್ಚಾಡ್ಬೋದು, ಏನು ಮಾಡ್ಬೋದು ಎಲ್ಲ ಓಕೆ. ಬಟ್ ಇಲ್ಲಿ ಜಾನ್ವಿ ಮಾಡ್ತಿರೋವಂಥದ್ದು ಸೊ ನನಗೆ ನಡವಳಿಕೆ ನಿನ್ನೆ ಓಕೆ ಮುಜುಗರ ಆ ಒಂದು ಲೆವೆಲ್ವರೆಗೂ ಕರೆಕ್ಟ್ ಆಗಿದ್ದು, ಬಟ್ ಒಂದು ಸ್ಟೆಪ್ ಅಹೆಡ್ ಹೋಗಿ ಇವಾಗ ನಡವಳಿಕೆ ಬಗ್ಗೆನೇ ಅಷ್ಟೇ ಮುಖ್ಯ ಅನ್ನೋ ರೀತಿಯಲ್ಲಿ ನಡವಳಿಕೆ ಬಗ್ಗೆನೇ ಪ್ರಶ್ನೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸೊ ಯೋಚನೆ ಮಾಡುವಂಥದ್ದು. ಆ್ಯಂಡ್ ನಾನು ಹೇಳೋವಂಥದ್ದು ಏನು ಗೊತ್ತಾ, ಬಿಗ್ ಬಾಸ್ ಮನೆ ಒಳಗೆ ಅಲ್ಲಿ ಎಷ್ಟೇ ಇದ್ದರೂ ಕೂಡ ಸೊ ಪರ್ಸ್ನಲ್ ವಿಷಯಗಳನ್ನು ಒಳಗಡೆ ತೊಗೊಂಡು ಹೋಗಲೇಬಾರ್ದು ನನ್ನ ಪ್ರಕಾರ. ಅದು ಏನೇ ಆಗಿರ್ಬೋದು. ಇವಾಗ ಕೆಲವೊಂದು ಲವ್ ಸ್ಟೋರಿಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ, ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು, ಕೈ ಹಿಡ್ಕೊಳ್ಳೋವಂಥದ್ದು. 3-4 ದಿವಸಕ್ಕೆ ಅದು ಹೆಂಗಪ್ಪ ಶುರು ಆಗುತ್ತೆ ಅವೆಲ್ಲನೂ ಆಡೋಕ್ಕೆ ಅಂತ ಬಂದಿದ್ದಾರೆ ಅಂದಮೇಲೆ ರಿಷಾ ರಾಶಿಕಾ ಇಷ್ಟು ದಿನ ಚೆನ್ನಾಗಿದ್ದು ಸಡನ್ನಾಗಿ ಏನಕ್ಕೆ ಒಂದು ಫ್ಲವರ್ ಕೊಟ್ಟಿದ ತಕ್ಷಣ ಏನಕ್ಕೆ ಈ ರೇಂಜಿಗೆ ಮಾಡ್ತಿದ್ದಾರೆ ಅಂತ. ಇದೇನಾದರೂ ಪ್ರೀ ಪ್ಲ್ಯಾನ್ ಆಗಿತ್ತಾ ಸೂರಜ್ದು? ಅದು ಹೆಂಗೆ 3 ವಾರದಿಂದ ಕರೆಕ್ಟಾಗಿದ್ದಂಥವ್ರು. ಸೊ ಅಲ್ಲಿ ಸುಮಾರು ಜನ ಇದ್ದಾರೆ, ಅಭಿ ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ಸೊ ಅವ್ರ ಜೊತೆ ಆಗದೆ ಇರೋವಂಥದ್ದು ಸಡನ್ನಾಗಿ ಇದು ಹೆಂಗೆ ಆಗ್ಬಿಡ್ತು? ಇದು 1 ವೇ ಅಂತೂ ಅಲ್ಲ, 2 ವೇ ಆಗಿದೆ. ಈ ಕಡೆ ಸೂರಜು ಅಷ್ಟೇ, ಅವನಿಗೂ ಏನು ಸ್ಟಾರ್ಟಿಂಗ್ ಒಂದು 3 ದಿನ ಇದ್ದಂಥ ಒಂದು ಒಪಿನಿಯನು ಹೊರಗಡೆಗೆ ಕಂಪ್ಲೀಟಾಗಿ ಉಲ್ಟಾಪಲ್ಟಾಗಿದೆ ಅವನ ಮೇಲೆ. ಇವಾಗ ಬರೀ ಇದಕ್ಕೆ ಬಂದವನೇ ಅಂತ ಹೇಳ್ತಿದ್ದಾರೆ ಜನ ಇವಾಗ. ಸೊ ಇಂಥ ಒಂದು ಶೋನಲ್ಲಿ ಸೊ ಈ ಥರದ ಒಂದು ಆಟ ಆಡಬೇಕು ಅಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡಿ ಆಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈ ಒಂದು ಮಡಿಕೆ ಹೊಡೆಯುವಂಥ ಟಾಸ್ಕು ಎಲ್ಲಿ ಗಂಟೆ ಹೋಗಿ ಮುಟ್ಟುತ್ತೆ ಅಂತ ನೋಡಬೇಕು. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಪ್ರೋಮೋ ನೋಡಿದಾದಮೇಲೆ ಎಪಿಸೋಡಲ್ಲಿ ಇನ್ನೂ ಜೋರಾಗೇ ಇರುತ್ತೆ. ಓಕೆ, ಸದ್ಯಕ್ಕೆ ಹೊಡೆದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.